ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಕೋಲ್ಡ್ ವಾರ್ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದ ಸಮಾವೇಶಕ್ಕೆ ಅನುಮತಿ ಪಡೆಯೋದಕ್ಕೆ ಕಸರತ್ತು ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ದಲಿತ ಸಚಿವರು ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಎಸ್ಸಿ ಎಸ್ಟಿ ಸಚಿವರ ಪರೇಡ್ ನಡೆಯಿತು. ಈ ಬಾರಿ ಶತಾಯಗತಾಯ ಒಪ್ಪಿಗೆ ಪಡೆದೇ ಬರೋದಕ್ಕೆ ಸಚಿವರು ಪ್ಲಾನ್ ಮಾಡಿದ್ದಾರೆ. ಕಳೆದ ಬಾರಿ ಸಮಾವೇಶಕ್ಕೆ ಪ್ಲಾನ್ ಆಗಿತ್ತು. ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರು. ಈಗ ಅದೇ ಸಮಾವೇಶಕ್ಕೆ ಅನುಮತಿ ಪಡೆಯೋದಕ್ಕಾಗಿ ನಡೀತಾ ಇರೋ ಕಸರತ್ತಿದೆ. ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ. ನಿನ್ನೆ ರಾತ್ರಿಯೇ ಖರ್ಗೆ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಇವತ್ತು ವೇಣುಗೋಪಾಲ್ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ರು. ಇವತ್ತು ದೆಹಲಿಗೆ ಸಚಿವ ಕೆಎನ್ ರಾಜಣ್ಣ ಹೋಗ್ತಿದ್ದಾರೆ. ಇಬ್ಬರು ಸಚಿವರಿಂದ ಹೈಕಮಾಂಡ್ಗೆ ಸಮಾವೇಶದ ಬಗ್ಗೆ ಮನವರಿಕೆ ಮಾಡಿಕೊಡ್ತಾರೆ. ದೆಹಲಿ ಪ್ರವಾಸಕ್ಕೂ ಮೊದಲೇ ಖರ್ಗೆ ಜೊತೆ ಪರಮೇಶ್ವರ್ ಚರ್ಚೆ ನಡೆಸಿದ್ರು. ಸಮಾವೇಶಕ್ಕೆ ಅನುಮತಿ ಕೊಡಿ ಅಂತ ಪರಮೇಶ್ವರ್ನಿಂದ ಕೂಡ ಮನವಿ ಹೋಗಿದೆ. ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ್ರು ಪರಮೇಶ್ವರ್. ಆದ್ರೆ ಕೊಟ್ಟಂತಹ ಕಾರಣ ಎರಡೂ ಕುಟುಂಬ ಬಹಳ ಆತ್ಮೀಯವಾಗಿದೆ, ಈ ರೀತಿ ಭೇಟಿ ಸಹಜ, ಇದಕ್ಕೆ ರಾಜಕೀಯ ಬಣ್ಣ ಬಳಿಯೋದು ಬೇಡ ಅಂತ. ಆದ್ರೆ ಈಗ ನಡೀತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ. ಮೊನ್ನೆ ತಾನೇ ಖರ್ಗೆಯನ್ನ ಭೇಟಿ ಮಾಡಿದ್ರು ಪರಮೇಶ್ವರ್. ಅದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ದೆಹಲಿ ತಲುಪಿದ್ದಾರೆ. ಇವತ್ತು ಕೆಎನ್ ರಾಜಣ್ಣ ದೆಹಲಿಗೆ ಹೋಗ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ಸಚಿವರ ಪರೇಡ್ ನಡೆದಿದೆ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ. ಈ ಬಾರಿ ಶತಾಯ ಗತಾಯ ಸಮಾವೇಶ ನಡೆಸೋದಕ್ಕೆ ಒಪ್ಪಿಗೆ ಪಡೆದೇ ಬರಬೇಕು ಅಂತ ಸಚಿವರು ಪ್ಲಾನ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಕೆಎನ್ ರಾಜಣ್ಣ ಕೂಡ ಇವತ್ತು ಜಾಯಿನ್ ಆಗ್ತಾ ಇದ್ದಾರೆ ದೆಹಲಿಯಲ್ಲಿ. ಇಬ್ಬರೂ ಸಚಿವರು ಹೈಕಮಾಂಡ್ಗೆ ಈ ಸಮಾವೇಶವನ್ನ ರಾಜ್ಯದಲ್ಲಿ ನಡೆಸೋದರ ಉದ್ದೇಶ ಏನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.